1 ಅರಸುಗಳು ಅಧ್ಯಾಯ 18. ಆಗ ಅವನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಹೊತ್ತಿಸಕೂಡದು ಅಂದನು. ಅವರು ತರಲ್ಪಟ್ಟ ಹೋರಿಗಳಲ್ಲೊಂದನ್ನು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರು ಹೇಳಿ, ಬಾಳನೇ ನಮಗೆ ಕಿವಿಗೊಡು ಎಂದು ಹೊತ್ತಾರೆಯಿಂದ ಮಧ್ಯಾಹ್ನದವರೆಗೂ ಕೂಗಿದರೂ ಆಕಾಶವಾಣಿಯಾಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರೂ ಯಾರೂ ಉತ್ತರ ದಯಪಾಲಿಸಲಿಲ್ಲ. ಮಧ್ಯಾಹ್ನವಾದ ನಂತರ ಎಲೀಯನು ಅವರನ್ನು ಪರಿಹಾಸ್ಯ ಮಾಡಿ, ಗಟ್ಟಿಯಾಗಿ ಕೂಗಿರಿ, ಅವನು ದೇವರಾಗಿರುತ್ತಾನಲ್ಲ. ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಅದೂ ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು, ಎಚ್ಚರವಾಗಬೇಕು ಎಂದು ಹೇಳಿದನು. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು, ಆದರೂ ಆಕಾಶವಾಣಿಯಾಗಲಿಲ್ಲ. ಯಾವನೂ ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ಲಕ್ಷಿಸಲಿಲ್ಲ. ಅನಂತರ ಎಲೀಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೆಯ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲೀಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲ್ಯರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಯರ ದೇವರಾಗಿರುತ್ತೀ ಎಂಬುದನ್ನೂ ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನೂ ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು, ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನೂ ಆಗಿರುತ್ತೀ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು, ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಆಗ ಎಲೀಯನು ಅವರಿಗೆ, ಬಾಳನ ಪ್ರವಾದಿಗಳೆಲ್ಲರನ್ನೂ ಹಿಡಿಯಿರಿ, ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು. ಅವನು ಅವರನ್ನು ಕೀಷೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು. ಅನಂತರ ಅವನು ಅಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲೀಯನು ಕರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು, ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೆಯ ಸಾರಿ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲೀಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ, ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಅಹಾಬನು ರಥದಲ್ಲಿ ಕೂತ್ಕೊಂಡು ಇಜ್ರೇಲಿಗೆ ಹೋದನು. ಯೆಹೋವನ ಹಸ್ತವು ಎಲೀಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು. ದೇವರು ಪ್ರೀತಿಸುವ ಪ್ರೀತಿಯ
ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಾಯನ ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ. 18ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದರಿಂದ 1-24 ಮೊದಲನೇ ಭಾಗವನ್ನಾಗಿ ವಿಭಾಗಿಸಿ, ಎರಡನೇ ಭಾಗ 25-46 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ 1-24ನೇ ವಚನದಲ್ಲಿ ಇರುವಂಥ ಒಂದು ಘಟನೆ ಏನೆಂಬುದಾಗಿ ನೋಡುವುದಾದರೆ, ದೇವರು ಏಲಿಯನಿಗೆ ಆಹಾಬನಿಗೆ ಹೋಗಿ ನೀನು ಹೇಳು ಮಳೆ ಬರ್ತದೆ ಎಂಬುದಾಗಿ ಒಂದು ಸಂದೇಶ ಕೊಡ್ತಾನೆ. 3 ವರ್ಷಗಳಿಗೆ ಮುಂಚೆ ದೇವರು ಅದೇ ಎಲಿಯನ ಮುಖಾಂತರವಾಗಿ ಮಳೆ ನಾನು ಹೇಳೋ ತನಕ ಬರೋದಿಲ್ಲ ಎಂಬುದಾಗಿ ಪ್ರವಾದಿಸಿ ಹೇಳಿಬಿಟ್ಟು ಹೋಗಿರ್ತಾನೆ. ಆದ ಕಾರಣ ಆಹಾಬನು ಭಾಳ ಕೋಪ, ಭಾಳ ಟೆನ್ಷನ್ನಲ್ಲಿ, ಭಾಳ ಕಷ್ಟದಲ್ಲಿ, ಹುಲ್ಲು ಪ್ರಾಣಿಗಳಿಗೆ ಹುಲ್ಲು ಸಹ ಇಲ್ಲದಂಥ ಸಿಗೋದಕ್ಕೆ ಕಷ್ಟವಾಗುವಂಥ ಒಂದು ಹಿನ್ನೆಲೆಯಲ್ಲಿದ್ದ ಕಾರಣ ಖಂಡಿತವಾಗಿ ಆಹಾಬನು ಎಲಿಯನ ಮೇಲೆ ಭಾಳ ಕೋಪಗೊಂಡವನಾಗಿ ಅವನನ್ನು ಕೊಂದು ಹಾಕಬೇಕಂತ ಕೂಡ ಮನಸ್ಸು ಮಾಡಿರಬೇಕು. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಆಹಾಬನನ್ನು ಸಂಧಿಸುವುದಕ್ಕಾಗಿ ದೇವರ ಮಾತಿನ ಪ್ರಕಾರ ಏಲಿಯನು ಹೋಗ್ತಾ ಇರ್ತಾನೆ. ಏಲಿಯನು ಆಹಾಬನನ್ನು ಸಂಧಿಸಲಿಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟರೊಳಗೆ ಆಹಾಬನ ಏನು ಮಾಡ್ತಾನೆ, ತನ್ನ ಸೇವಕನಾದ ಓಬದ್ಯನ ಹತ್ರ ಏನು ಹೇಳ್ತಾನೆ, ಸ್ವಲ್ಪ ಹುಲ್ಲೆಲ್ಲ ಸಿಕ್ತತ್ತು, ನೀನು ಒಂದು ಕಡೆ ಹೋಗು, ನಾನು ಒಂದು ಕಡೆ ಹೋಗ್ತೀನಿ ಎಂಬುದಾಗಿ ಹೇಳಿದಾಗ 3 ವ್ಯಕ್ತಿಗಳು, ಏಲಿಯನು, ಆಹಾಬನು, ಓಬದ್ಯ. ಅಂಥ ಸಂದರ್ಭದಲ್ಲಿ ಏಲಿಯನು ಬರ್ತಾ ಇರುವಂಥ ವೇಳೆಯಲ್ಲಿ ಓಬದ್ಯನು ಬರ್ತಾ ಇರ್ತಾನೆ. ನೋಡಿದರೆ ಇಬ್ಬರು ಮೀಟ್ ಮಾಡಿಬಿಡ್ತಾರೆ. ಮಾಡಿದಾಗ ಓಬದ್ಯನು ಅವನ ಗುರುತು ಹಿಡಿತಾನೆ. ಗುರುತು ಹಿಡಿದುಬಿಟ್ಟು ನನ್ನ ಸ್ವಾಮಿಯಾದ ಎಲಿಯನು ಅಂತ ಹೇಳ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ನೋಡ್ರಿ, ಪ್ರವಾದಿಗಳಿಗೆ ಎಷ್ಟು ಭಯಭಕ್ತಿ, ಎಷ್ಟು ರೆಸ್ಪೆಕ್ಟು ಆ ದಿವಸಗಳಲ್ಲಿತ್ತು. ಆದ ಕಾರಣ ಯಾಕಂದರೆ ಅವರು ನಿಜವಾಗಿ ಸನ್ನಿಧಿ ಸೇವೆ ಮಾಡುವಂಥವರಾಗಿ ಇದ್ದರು, ದೇವರ ಭಕ್ತರಾಗಿದ್ದರು. ಆದರೆ ಈ ಓಬದ್ಯನು ಕೂಡ ಭಾಳ ಆರ್ಡಿನರಿ ವ್ಯಕ್ತಿ ಅಲ್ಲ. ಯಾಕಂದರೆ ಇವನ ಹತ್ರ 100 ಪ್ರವಾದಿಗಳು ಇರ್ತಾರೆ. 100 ಪ್ರವಾದಿಗಳನ್ನು ಏನು ಮಾಡಿಬಿಟ್ಟಿರ್ತಾನೆ, 50 ಪ್ರವಾದಿ ಒಂದು ಗುಹೆಯಲ್ಲಿ, ಇನ್ನೊಂದು 50 ಪ್ರವಾದಿ ಇನ್ನೊಂದು ಗುಹೆಯಲ್ಲಿ ಇಟ್ಟು ಅವರನ್ನು ಸಾಕ್ತಾ ಇರ್ತಾನೆ, ಅವ್ರಿಗೆ ಊಟ ಕೊಡ್ತಾ ಇರ್ತಾನೆ. ಯಾಕೆ ಗುಹೆಯಲ್ಲಿ ಇಟ್ಟನಂತ ಹೇಳ್ಬಿಟ್ಟು ನೋಡಿದರೆ, ಆಹಾಬನ ಹೆಂಡತಿ ಆಗಿರುವಂಥ ಈಜಬೇಳಲು ಏನು ಮಾಡ್ತಾಳೆ, ನಿಜ ಪ್ರವಾದಿಗಳನ್ನು ಕೊಂದು ಹಾಕಬೇಕು ಎಂಬುದಾಗಿ ಅವಳು ಆರ್ಡ್ರ್ ತಂದುಬಿಟ್ಟಿರ್ತಾಳೆ ಗಂಡನಿಗೆ ಹೇಳಿ. ಈಜಬೇಳಲು ಆ ರೀತಿಯಾಗಿ ಹೇಳಿದ್ದು ಓಬದ್ಯನಿಗೆ ಗೊತ್ತಿದ್ದರಿಂದ ಅವನೇನು ಮಾಡಿಬಿಡ್ತಾನೆ, ಗುಹೆಯಲ್ಲಿ 50 ಅಂತ ಬಚ್ಚಿಟ್ಬಿಟ್ಟು ಅವ್ರಿಗೆ ಊಟ ನೀರು ಕೊಡ್ತಾ ಇರ್ತಾನೆ. ಅವನು ಎಲಿಯನನ್ನು ಸಂಧಿಸಿದಾಗ ಹೋಗಿ ನಿಮ್ಮ ರಾಜನಿಗೆ ಹೇಳು ಎಲಿಯನು ಬಂದಿದ್ದಾನೆ ಅಂತ ಹೇಳಿದಾಗ ಅವನು ಭಾಳ ಟೆನ್ಷನ್ ಆಗಿಬಿಡ್ತದೆ ಓಬದ್ಯನಿಗೆ. ಯಾಕಂತ ಹೇಳಿದರೆ ಮೊದಲೇ ಅರಸನು ಆಹಾಬನು ಭಾಳ ಕೋಪದಲ್ಲಿದ್ದಾನೆ. ಅಂಥ ಟೈಮ್ನಲ್ಲಿ ಇವನು ಹೋಗಿ ಹೇಳಿದರೆ ಎಲಿಯನನ್ನು ಕೊಲ್ಲಬಹುದು ಮತ್ತು ಓಬದ್ಯನು ಎಲ್ಲಿ ಕೊಂದುಬಿಡ್ತಾನೋ ಎಂಬುದಾಗಿ ಅವನಿಗೊಂದು ಸಂಶಯ. ಆ ಮಾತನ್ನು ಹೇಳಿದಾಗ ಆನ್ಸರ್ ಏನು ಕೊಡ್ತಾನೆ ಏಲಿಯನು, ನಾನು ಸನ್ನಿಧಿ ಸೇವೆ ಮಾಡುವ ವ್ಯಕ್ತಿ ಎಂಬುದಾಗಿ. ಸನ್ನಿಧಿ ಸೇವೆ ಅಂತ ಹೇಳಿದರೆ ದೇವರ ಪ್ರೆಸೆನ್ಸನ್ನು, ಐ ಆಮ್ ಕ್ಯಾರಿಂಗ್ ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಇಡೀ ಸನ್ನಿಧಾನವನ್ನೇ ಹೊತ್ತ ವ್ಯಕ್ತಿ ನಾನು, ಅಥವಾ ದೇವರ ಸನ್ನಿಧಾನದಲ್ಲಿರುವಂಥ ವ್ಯಕ್ತಿ ನಾನು, ಅಥವಾ ದೇವರಿಂದ ಸ್ಥಿರವಾಗಿರುವಂಥ ವ್ಯಕ್ತಿ, ದೇವರ ಸನ್ನಿಧಿಯಲ್ಲಿ ನಿಂತಿರುವ ವ್ಯಕ್ತಿ ನಾನು ಎಂಬುದಾಗಿ ಅವನು ಆನ್ಸರ್ ಕೊಡ್ತಾನೆ. ಆದ ಕಾರಣ ಸೇನಾಧೀಶ್ವರನಾದ ಯೆಹೋವನ ಪ್ರಕಾರವಾಗಿ ನಾನು ಇವತ್ತೇ ಅವನ್ನ ನೋಡಬೇಕು ಎಂಬುದಾಗಿ ಹೇಳ್ತಾನೆ. ಅದನ್ನು ಹೇಳಿದಾಗ ಏನಾಗ್ತದೆ, ಆಶ್ಚರ್ಯ ಏನಂತ ಹೇಳಿದರೆ, ಹೌದು, ಆಹಾಬನು ಏಲಿಯನು ಇಬ್ಬರು ಮೀಟ್ ಮಾಡ್ತಾರೆ. ಯಾಕಂದರೆ ಓಬದ್ಯ ಹೋಗಿ ಹೇಳಿರ್ತಾನೆ. ಇಬ್ಬರು ಮೀಟ್ ಮಾಡಿದಾಗ
ಅವನೇನು ಕೊಂದುಬಿಡೋದಿಲ್ಲ, ಆದರೆ ಒಂದು ಚಾಲೆಂಜ್ ಹೇಳ್ತಾನೆ. ಆಯಿತು, ನಿನ್ನ ಒಂದು ಪ್ರವಾದಿಗಳು ಯಾರ್ಯಾರು ಇದ್ದಾರಲ್ವ, ಈ 450 ಮಂದಿ ಬಾಳನ ಪ್ರವಾದಿಗಳೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಾ, ನಾನು ಬರ್ತೀನಿ. ಕಾರ್ಮೇಲ್ ಬೆಟ್ಟದ ಮೇಲೆ ಒಂದು ತೀರ್ಮಾನ ತಗೊಳ್ಳೋಣ. ಯಾಕೆ ಡಬಲ್ ಮೈಂಡ್ ಆಗಿದ್ದೀರಿ ನೀವು? ಯಾಕೆ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಿ? ಒಂದು ದೇವರು, ಯೆಹೋವನ ದೇವರಾಗಿದ್ದರೆ ಆತನನ್ನೇ ಫಾಲೋ ಮಾಡಿರಿ. ಬಾಳನು ದೇವರಾಗಿದ್ದರೆ ನೀವೇನು ಮಾಡಿರಿ? ಆತನನ್ನೇ ಹಿಂಬಾಲಿಸ್ರಿ. ಯಾಕೆ ಎರಡು ಮನಸ್ಸು ಎಂಬುದಾಗಿ? ಬಾಳನು ಅಂದರೆ ಆ ಹೆಸರಿನ ಅರ್ಥ ಏನೆಂಬುದಾಗಿ ನೋಡುವಾಗ ಯಜಮಾನನು ಎಂಬುದಾಗಿ. ಯಜಮಾನನು ಅಂತ ಹೆಸರು ಕೊಟ್ಟಿರ್ತಾರೆ ಆ ಒಂದು ವಿಗ್ರಹಕ್ಕೆ. ವಿಗ್ರಹ ಯಜಮಾನನೇ ಆಗಿದ್ದರೆ, ಆ ಯಜಮಾನನ ವಿಗ್ರಹ ಆಗಿದ್ದರೆ, ಹಾಗಿದ್ದರೆ ಅವನಿಗೆ ಸೇವೆ ಮಾಡಿರಿ. ಯಾಕೆ ಎರಡೆರಡು ಮನಸ್ಸು ಎಂಬುದಾಗಿ ಹೇಳಿಬಿಟ್ಟು ಆಯಿತು. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆ ಮೇಲೆ ಇಡಲಿ, ಆದರೆ ಬೆಂಕಿ ಹೊತ್ತಿಸಬಾರ್ದು. ಚಾಲೆಂಜ್. ಆದ ಕಾರಣ ನಾನು ಪ್ರೇಯರ್ ಮಾಡ್ತೀನಿ, ಆಮೇಲೆ ನೋಡೋಣ ಯಾರು ನಿಜವಾದ ದೇವರು. ವಾವ್, ದೊಡ್ಡ 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 ಒಂದು ಕಾಂಪಿಟೇಷನ್ ಇದು, ದೊಡ್ಡ ಒಂದು ಸ್ಪರ್ಧೆ. ಯಾರು ನಿಜವಾದ ದೇವರು, ಯಾರು ನಿಜವಾದ ದೇವರು ಎಂಬುದಾಗಿ. ಯೆಹೋವನ ನಿಜವಾದ ದೇವರ, ಬಾಳನ ನಿಜವಾದ ದೇವರು ಎಂಬುದಾಗಿ ಅವರು ಆ ರೀತಿಯಾಗಿ ಒಂದು ಚಾಲೆಂಜ್ ಕರ್ಮೇಲ್ ಬೆಟ್ಟದ ಮೇಲೆ ತಗೊಳ್ತಾರೆ. ಕರ್ಮೇಲ್ ಎಂಬಂಥ ಹೆಸರಿನ ಅರ್ಥ ಫ್ರೂಟ್ಫುಲ್, ಫಲದಾಯಕ ಅಥವಾ ಗಾರ್ಡನ್ ಎಂಬುದಾಗಿ. ಫಲ ಕೊಡುವಂಥ, ಫಲದಾಯಕವಾದಂಥ ಕರ್ಮೇಲ್ ಬೆಟ್ಟದ ಮೇಲೆ ಒಂದು ಕಾಂಪಿಟಿಷನ್, ಭಾಳ ಮಹಾಸ್ಪರ್ಧೆ ನಡೀತು. ಅದು ಫಲ ಕೊಡ್ತು, ಕರ್ಮೇಲೇ ಆಗಿತ್ತು, ಫಲ ಕೊಡುವಂಥ ಒಂದು ಸ್ಥಳನೇ ಆಗಿತ್ತು. ಸರಿ, ಈಗ 2 ಪಾರ್ಟಿಯವರು ನಿಂತ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಏಲಿಯನ್, ದೇವರಿಗಾಗಿ ಸತ್ಯಕ್ಕಾಗಿ ನಿಂತಂಥ ವ್ಯಕ್ತಿ ಏಲಿಯನ್ ಒಂದು ಕಡೆ ನಿಂತಿರ್ತಾನೆ. ಇನ್ನೊಂದು ಕಡೆ ಭಾಳ ಮೆಜಾರಿಟಿ ಅವರು ಯಾರು? ಬಾಳನ ಪ್ರವಾದಿಗಳು 450 ಜನರು. ಅದಲ್ಲದೆ ಅರಸನಾದ ಆಹಾಬನು, ಅದಲ್ಲದೆ ಎಷ್ಟೊಂದು ಇಸ್ರಾಯೇಲ್ರು. ಬಹುಶಃ ಇಸ್ರಾಯೇಲ್ರು 2 ಮನಸ್ಸು, 50-50 ಅಂತಾರಲ್ಲ, ಆ ರೀತಿಯಾಗಿ ಈ ಕಡೆನ ಆ ಕಡೆನ ಎಂಬಂಥ ಒಂದು ಮನಸ್ಸಿನಲ್ಲಿ ನ್ಯೂಟ್ರಲ್ ಆಗಿ ಇರ್ತಾರೆ, ತಟಸ್ಥವಾಗಿರ್ತಾರೆ. ಆದ ಕಾರಣ ಅವನು ಹೇಳ್ತಾನೆ, ಆಯಿತು, ನಿಮಗೆ ಫಸ್ಟ್ ಚಾನ್ಸ್ ಕೊಡ್ತೀನಿ, ನೀವು ಹೆಚ್ಚು ಮಂದಿ ಇದ್ದೀರಿ. ಯಾಕಂದರೆ ಇವನು ಒಬ್ಬನೇ ಇರ್ತಾನೆ. ಆದ ಕಾರಣ 450 ಪ್ರವಾದಿಗಳು, ಅದರಲ್ಲಿ ಸಪೋರ್ಟ್ ಮಾಡುವಂಥ ರಾಜನೇ ಸಪೋರ್ಟ್ ಮಾಡ್ತಿದ್ದಾನೆ, ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾ ಇದೆ, ಮತ್ತು ರಾಜನ ಹೆಂಡತಿಯಾದ ಇಜಬೇಲರು ಸಪೋರ್ಟ್ ಮಾಡ್ತಾ ಇದ್ದಾಳೆ, ಸಪೋರ್ಟಿವ್ ಆಗಿದ್ದಾಳೆ. ಆ ರೀತಿಯಾಗಿ ಆ ನಂತರ ಹೆಚ್ಚಿನ ಅಂಶ ಜನರು ಕೂಡ ಮನಸ್ಸು ಆ ಕಡೆ ಹೋಗಿಬಿಟ್ಟಿರ್ತದೆ, ಇಸ್ರಾಯೇಲ್ರ ಮನಸ್ಸು ಕೂಡ. ಹಾಗಿರುವಾಗ ಒಬ್ಬನೇ ಆ ಕರ್ಮೇಲ್ ಬೆಟ್ಟದ ಮೇಲೆ ಏಲಿಯನು ನಿಂತಿರುವಾಗ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಿರಿ. ಆದರೆ ಬೆಂಕಿ ಹೊತ್ತಿಸಕೂಡದು. ಬೆಂಕಿ ಮಾತ್ರ ಹೊತ್ತಿಸಬೇಡ್ರಿ. ಯಾಕಂದರೆ ಬೆಂಕಿಯಿಂದ ಉತ್ತರಿಸುವ ದೇವರೇ ನಿಜವಾದ ದೇವರಂತ ಪ್ರೂವ್ ಮಾಡೋಣ ಎಂಬುದಾಗಿ ಹೇಳಿದಾಗ ಏನು ಮಾಡಿಬಿಟ್ಟು ಅವರೆಲ್ಲರೂ ಕೂಡ ಅವರು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರನ್ನು ಹೇಳಿ, ಬಾಳನೇ ನಮಗೆ ಕಿವಿಗೊಡು, ಬಾಳನೇ ನಮಗೆ ಕಿವಿಗೊಡು ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ಯಾವಾಗಿಂದ ಅಂದರೆ ಹೊತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದ್ರು, ಒಂದು ಸ್ವರ ಕೇಳಿಸ್ಲಿಲ್ಲ, ಆನ್ಸರ್ ಬರಲಿಲ್ಲ. ಅವರು ವೇದಿಯ ಸುತ್ತಲೂ ಏನು ಮಾಡಿದರು, ಇನ್ನೂ ಸ್ವಲ್ಪ ಏನಾದರೂ ಮಾಡೋಣ ಅಂತ ಕುಣಿದಾಡುವುದಕ್ಕೆ ಏನು ಮಾಡಿಬಿಟ್ರು, ಡ್ಯಾನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದ್ರೆ ದೇವರು ಬೆಳಗ್ಗಿಂದ ಮಧ್ಯಾಹ್ನ ತನಕ ಮಾತಾಡ್ತಾ ಇಲ್ಲ. ಡ್ಯಾನ್ಸ್ ಮಾಡಿದರು, ದೇವರು ಒಂದು ವೇಳೆ ಏನಾದರೂ ಸಹಾಯ ಮಾಡ್ಬೋದಂತ ಕುಣಿದಾಡುವುದಕ್ಕೆ ಟ್ರೈ ಮಾಡಿರಿ. 26ನೇ ವಚನ. ಆದರೆ ಯಾರೂ ಉತ್ತರ ಕೊಡಲಿಲ್ಲ. ಮಧ್ಯಾಹ್ನ ಆಗೋಯ್ತು.
ಬೆಳಗಿಂದ ಮಧ್ಯಾಹ್ನ ಟ್ರೈ ಮಾಡ್ತಿದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಏನು ಮಾಡಿದ್ರು ಉತ್ತರ ಇಲ್ಲ. ನಿಜವಾದ ದೇವ್ರು ಯಾರಂತ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ಬೇಕು, ಪ್ರೂವ್ ಮಾಡಬೇಕಂತ ಟ್ರೈ ಮಾಡಿದರೆ ಬರಲಿಲ್ಲ. ಮಧ್ಯಾಹ್ನದ ನಂತರ ಏಲಿಯನ್ನು ಅವರನ್ನು ಪರಿಹಾಸ ಮಾಡಿ, ಈಗ ಸ್ವಲ್ಪ ಅವನು ತಮಾಷೆ ಮಾಡ್ತಾನೆ. ಏಲಿಯನ್ ಏನಂತ ಹೇಳ್ತಾನೆ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕೂಗ್ರಿ, ಗಟ್ಟಿಯಾಗಿ ಕೂಗ್ರಿ, ದೇವರಲ್ವಾ. ಈಗ ಒಂದು ವೇಳೆ ನಿಮ್ಮ ದೇವರು ಧ್ಯಾನ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಕೆಲಸದಲ್ಲಿರ್ಬೋದು, ಅಥವಾ ನಿಮ್ಮ ದೇವರು ಪ್ರಯಾಣ ಮಾಡ್ತಾ ಇರ್ಬೋದೇನೋ, ಅದ ಕಾರಣ ಗಟ್ಟಿಯಾಗಿ ಕೂಗ್ರಿ ಅಂತ ಹೇಳಿದಾಗ ಆ ರೀತಿಯಾಗಿ ಹೇಳ್ಬಿಟ್ಟು, ಅಥವಾ ನಿದ್ದೆ ಮಾಡ್ತಿದ್ದಾನೇನೋ ನಿಮ್ಮ ದೇವರು. ಯಾಕಂದ್ರೆ ಬೆಳಗಿಂದ ಮಧ್ಯಾಹ್ನದವರೆಗೆ ಅವ್ರು ಕೂಗ್ತಾ ಇದ್ದಾರೆ, ದೇವರು ಉತ್ತರ ಕೊಡ್ತಾ ಇಲ್ಲ. ಆ ರೀತಿಯಾಗಿ ನಿದ್ರೆ ಮಾಡ್ತಿದ್ದಾನೆ, ಆದ ಕಾರಣ ಎಚ್ಚರವಾಗಬೇಕಾದ್ರೆ ಟೈಮ್ ಹಿಡಿತದೆ ಅಂತ ಹೇಳುವಂಥ ರೀತಿಯಲ್ಲಿ ಅವ್ರು ಹೇಳುವಾಗ ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡು ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ಏನಾಯಿತು, ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆ ಹೊತ್ತಿನವರೆಗೆ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೆ ಆಕಾಶವಾಣಿ ಆಗಲಿಲ್ಲ, ಯಾವನು ಉತ್ತರ ಕೊಡಲಿಲ್ಲ, ಅವರನ್ನು ಯಾರೂ ಕೇರ್ ಮಾಡಲಿಲ್ಲ. ಆಮೇಲೆ ಏಲಿಯನ್ ಏನು ಮಾಡ್ತಾನೆ, ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆದಾಗ ಅವರೆಲ್ಲ ಬಂದರು. ನಿಮ್ಮ ಟೈಮ್ ಆಗೋಯ್ತು, ನಿಮ್ಮ ಪಾರ್ಟ್ ಆಗೋಯ್ತು, ಈಗ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಅವನೇನು ಹೇಳ್ತಾನೆ, ಹಾಳಾಗಿದ್ದ ಅಲ್ಲಿನ ಯೆಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಸುಮಾರು ಒಂದು 13 ಕೆಲಸಗಳನ್ನು ಮಾಡ್ತಾನೆ ರೀ, ಸಣ್ಣ ಸಣ್ಣ ಕೆಲಸ. ಏನಂದರೆ ಹಾಳಾಗಿದ್ದ ಆ ವೇದಿಯನ್ನು ಕಟ್ಟಿಸ್ತಾನೆ. ಆಮೇಲೆ ಇಸ್ರಾಯೇಲ್ ಎಂಬ ಯೆಹೋವನಿಂದ ಇಸ್ರಾಯೇಲ್ನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ 12, ಅವರನ್ನು ಸೂಚಿಸುವಂಥ ಸಂಖ್ಯೆಗೆ ಅನುಸಾರವಾಗಿ 12. ನಾವು ಒಬ್ಬನೇ ಅಲ್ಲ, ನಾವು ಒಟ್ಟಾಗಿ ಅದನ್ನು ಮಾಡ್ತೀವಿ, ಟೀಮ್ ವರ್ಕ್ ಅಂತ ಹೇಳ್ಬಿಟ್ಟು 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರವಾಗಿ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನಾಗಿಸಿ ಕಾಲುವೆ ಮಾಡಿಸಿ ಕಟ್ಟಿಗೆ ಇಟ್ಟು, ಅನಂತರ ಆ ಹೋರಿಯನ್ನು ಕೂಡ ಆ ಬಲಿಯನ್ನು ಅಲ್ಲಿ ಸಮರ್ಪಿಸಿ 4 ಕೊಡ ನೀರು ತಂದು ಕಟ್ಟಿಗೆ ಮೇಲೆ ಹೋಯಿರಿ ಅಂತ ಹೇಳಿದಾಗ ಅವ್ರು ಬಂದರು. ಒಂದು ಸಾರಿ ನೀರು ಹೋಯಿದ್ರು, 2ನೇ ಸಾರಿ ನೀರು ಹಾಕ್ರಿ ಅಂತ 2ನೇ ಸಾರಿ ಆಯಿತು, 3ನೇ ಸಾರಿ ನೀರನ್ನು ತಂದು ಸುರೀರಿ ಅಂತ ಹೇಳಿದಾಗ ಮತ್ತೊಮ್ಮೆ ಅವ್ರು ತಂದು ನೀರನ್ನು 4 ಕೊಡ ನೀರು ಸುರಿಸಿದ್ರು. ನೀರು ವೇದಿಯ ಸುತ್ತಲೂ ಹರಿಯಿತು, ಆ ಕಾಲುವೆಯನ್ನು ನೀರಿಂದ ತುಂಬಿಸಿದನು. ಈಗ ಒಂದು ಪ್ರೇಯರ್ ಮಾಡ್ತಾನೆ ರೀ, ಭಾಳ ಇಂಪಾರ್ಟೆಂಟು ಗಳಿಗೆ. ಈಗ ಎಲ್ಲರೂ ನೋಡ್ತಾ ಇದ್ದಾರೆ, 450 ಜನರು ಬಾಳನ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ನಿಂತ್ಕೊಂಡಿದ್ದಾರೆ. ಟಯರ್ಡ್ ಆಗಿಬಿಟ್ಟಿದೆ, ತಮ್ಮ ದೇಹದ ಮೇಲೆ ಅಲ್ಲಲ್ಲಿ ಗಾಯಗಳು, ರಕ್ತ ಸುರಿತಾ ಇದೆ. ಯಾಕಂದರೆ ಗಾಯ ಮಾಡ್ಕೊಂಡು ದೇವರೇ ಅಂತ ಕರೆದರು, ದೇವರು ಉತ್ತರ ಕೊಡಲಿಲ್ಲ. ಆಹಾಬನು ಬೇರೆ ನಿಂತ್ಕೊಂಡಿದ್ದಾನೆ, ಅರಸನು, ಬಹುಶಃ ಓಬದ್ಯ ಮತ್ತು ಇಸ್ರಾಯೇಲ್ರು ಲಕ್ಷಾಂತರ ಜನರು ಬೇರೆ ನಿಂತ್ಕೊಂಡಿದ್ದಾರೆ. ಈಗ ಪ್ರವಾದಿಯಾದ ಏಲಿಯನು ವೇದಿಯ ಹತ್ತಿರ ಬಂದು, ನೆನಪಿರಲಿ, ಕಾಂಪಿಟೇಷನ್ ಏನಂದರೆ ಬೆಂಕಿಯಿಂದ ಯಾರು ಉತ್ತರ ಕೊಡ್ತಾರೆ ಅವರೇ ನಿಜವಾದ ದೇವರು, ರಿಯಲ್ ಗಾಡ್, ಸತ್ಯ ದೇವರು. ಬೆಂಕಿಯಿಂದ ಆನ್ಸರ್ ಕೊಡಬೇಕು, ಅದಕ್ಕೆ ಬೆಂಕಿ ಅಂಟಿಸಬಾರ್ದು ನೀವು ಅಂತ ಹೇಳಿರ್ತಾನೆ. ಕಡೆಗೆ ಸುಮಾರು 12 ಕೊಡ ನೀರು, 12 ಕಲ್ಲುಗಳನ್ನಲ್ಲಿಟ್ಟು 12 ಕೊಡ ನೀರು ಹಾಕಿದ ಮೇಲೆ ಅಲ್ಲಿ ಬಹುಶಃ ಒಂದು ನೀರು ಬಂದು ಬೆಂಕಿಗೆ ಆಪೋಸಿಟ್ ಆಗಿರುವಂಥದ್ದನ್ನು ಅಲ್ಲಿ ಸುರಿಸ್ಬಿಟ್ಟು ಪ್ರೇಯರ್ ಮಾಡ್ತಾನೆ. ಅವನ ಪ್ರೇಯರ್ ಭಾಳ ಚೆನ್ನಾಗಿದೆ, ಭಾಳ ಸಿಂಪಲ್ ಆಗಿದೆ. 36ನೇ ವಚನದಲ್ಲಿರುವಂಥ ಏಲಿಯನ ಪ್ರಾರ್ಥನೆ ನಾವು ಗಮನಿಸೋಣ. ಅಬ್ರಹಾಂ, ಇಸಾಕ್, ಇಸ್ರಾಯೇಲ್ರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು
ಈ ಹೊತ್ತು ತೋರಿಸಿಕೊಡು, ಕಿವಿಗೊಡು, ಯೆಹೋವನೇ ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಅಷ್ಟೇ, ಭಾಳ ಸಿಂಪಲ್ ಪ್ರೇಯರ್. ಏನಾಯಿತು? 38ನೇ ವಚನ, ಕೂಡಲೇ, ಇಮ್ಮಿಡಿಯೇಟ್ಲಿ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ವಾವ್! ಪರಲೋಕದಿಂದ ಬೆಂಕಿ ಬಂದು ಸತ್ಯ ದೇವರು ಯೆಹೋವನಂದರೆ ಇರುವಾತನೇ ಆಗಿದ್ದಾನೆ. ಸರ್ವಶಕ್ತನಾದ ದೇವರು, ಸತ್ಯ ದೇವರೆಂಬುದಾಗಿ ತನ್ನನ್ನು ರುಜುಪಡಿಸಿಕೊಂಡ್ರು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದರು. ಈಗ ಎಲ್ಲರೂ ವರ್ಷಿಪ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಡ್ಡು ಬಿದ್ದು ಬಿಟ್ಟಿದ್ದಾರೆ. ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿಕೊಂಡರು. ವಾವ್! ಎಂಥ ಒಂದು ದೃಶ್ಯ! ವಾಟ್ ಎ ಸೀನರಿ! ನಿಜವಾಗಿ ಆಗಿದ್ದು ಇದು. ಆವಾಗ ಟೈಮ್ ವೇಸ್ಟ್ ಮಾಡದೆ ಎಲಿಯನ್ ಏನು ಹೇಳ್ತಾನೆ, ಅವರಿಗೆ ಬಾಳನ ಪ್ರವಾದಿಗಳೆಲ್ಲರನ್ನು ಹಿಡೀರಿ, ಅವರಲ್ಲಿ ಒಬ್ಬನು ತಪ್ಪಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವರನ್ನು ಹಿಡಿದ್ರು. ಅವರನ್ನು ಕೀಶೋನ್ ಅಂದರೆ ಬಗ್ಗಿರುವ, ಬೆಂಡ್, ಅಲ್ಲಿ ಅವರನ್ನು ಬೆಂಡ್ ತೆಗೆದುಬಿಟ್ಟ. ಯಾವ ರೀತಿಯಾಗಿ ಅವರೆಲ್ಲರಿಗೂ ಮರಣದಂಡನೆಯನ್ನು ವಿಧಿಸಿದನು. ಯಾಕಂದರೆ ಇಸ್ರಾಯೇಲ್ ಗೌರ್ಮೆಂಟ್ನಲ್ಲಿ ಒಂದು ನಿಯಮ ಇತ್ತು. ಏನಂದರೆ, ದೇವರೇ ಕೊಟ್ಟಂಥ ನಿಯಮ ಅದು. ತಾನಲ್ಲದೆ ಬೇರೆ ದೇವರುಗಳು ಇಲ್ಲ, ಆದ ಕಾರಣ ಬೇರೆ ದೇವರುಗಳನ್ನ ಪೂಜಿಸುವಂಥ ಈ ಬಾಳನ ವಿಗ್ರಹಾರಾಧಕರು ಅವರಿಗೆ ಮರಣದಂಡನೆ ಆಗಬೇಕೆಂಬುದು ನೆರವೇರಿತು. ಅನಂತರ ಅವನು ಆಹಾಬನ್ನೇನು ಮೇಲೆ ಹೋಗಿ ಊಟ ಮಾಡು, ಟೇಕ್ ರೆಸ್ಟ್, ಸ್ವಲ್ಪ ವಿಶ್ರಾಂತಿ ತಗೋ, ಊಟ ಮಾಡಿ ಹೋಗು ಅಂತ ರಾಜನ ಕಳಿಸ್ಬಿಡ್ತಾನೆ. ಆಮೇಲೆ ಇನ್ನೂ ಮಳೆ ಬಂದಿಲ್ಲಲ್ಲ, ಅದಕ್ಕಾಗಿ ಏನು ಮಾಡ್ತಾನೆ, ಹೋಗ್ಬಿಟ್ಟು ಅವನು ಕರ್ಮೇಲಿನ ತುದಿಗೆ ಹೋಗ್ಬಿಟ್ಟು ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲ ಮೇಲೆ ಬಿದ್ದು ಪ್ರೇಯರ್ ಮಾಡ್ತಾ ಇದ್ದಾನೆ, ನಿರೀಕ್ಷಿಸ್ತಾ ಇದ್ದಾನೆ. ಸೇವಕನಿಗೆ ಹೋಗ್ಬಿಟ್ಟು, ನೋಡು ಮಳೆ ಬರ್ತೈತ, ನೋಡು 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 ಅಂತ ಹೇಳಿ 7 ಸಾರಿ ಹೇಳ್ತಾನೆ. 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡ ಸಮುದ್ರದಿಂದ ಏರಿ ಬರ್ತಾ ಇದೆ. ಆಶ್ಚರ್ಯ! ಆದ ಕಾರಣ ಏನು ಹೇಳ್ತಾನೆ, ಈಗ ನೀನು ಹೋಗಿ ಆಹಾಬನಿಗೆ ಹೋಗ್ಬಿಡು, ಮಳೆ ಬರ್ತೈತೆ, ಹೋಗಿ ತಪ್ಪಿಸ್ಕೊಂಡು ಹೋಗ್ಬಿಡು, ಮಳೆಗೆ ನೀನು ತೊಯ್ಸ್ಕೋಬಾರ್ದು, ರಥವನ್ನು ಹೊಡಿಸ್ಕೊಂಡು ಮಳೆ ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಇಳಿದು ಹೋಗು ಅಂತ ಹೇಳ್ತಾನೆ. ಇನ್ನೂ ಮಳೆ ಬಂದಿಲ್ಲ, ಆದರೆ ಅವನಿಗೆ ನಂಬಿಕೆ ಮಳೆ ಬರ್ತದಂತ. 3 ವರ್ಷ ಆದಮೇಲೆ 3 ವರ್ಷ ಮಳೆ ಇರಲಿಲ್ಲ. ಅವನು ಹೇಳ್ತಾನೆ, ನಾನು ಹೇಳೋ ತನಕ ಮಳೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾನೆ. ಆದ ಕಾರಣ ಈಗ ಮಳೆ ಬರ್ತದೆ ಅಂತ ಹೇಳ್ಬಿಟ್ಟು ಹೋಗಂತ ರಾಜನಿಗೆ ಹೇಳ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ಬಿಡ್ತು, ಮೋಡ ಕಪ್ಪಾಗಿ ಮಳೆ ಸ್ಟಾರ್ಟ್ ಆಯ್ತು ರೀ. ಮಳೆ ಸ್ಟಾರ್ಟ್ ಆಯಿತು. ಆಹಾಬನ ರಥದಲ್ಲಿ ಕೂತ್ಕೊಂಡು ಇಜ್ರೇಲಿಗೆ ಹೋದನು. ಯೆಹೋವನ ಹಸ್ತವು, ದೇವರ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಜ್ರೇಲಿಗೆ ಸೇರಿದನು. ರಥದಲ್ಲಿ ಹೋಗಲಿಲ್ಲ, ಅವನು ಓಡ್ದ ದೇವ್ರ ಶಕ್ತಿಯಿಂದ. ವಾವ್! ಆಶ್ಚರ್ಯ! ಆ ರೀತಿಯಾಗಿ ಮುಗಿಯುತ್ತದೆ ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ. ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. And Elijah said unto the prophets of Baal, Choose you one bullock for yourselves, and dress it first, for ye are many, and call on the name of your gods, but put no fire under.
And they took the bullock which was given them, and they dressed it, and called on the name of Baal from morning even until noon, saying, O Baal, hear us. But there was no voice, nor any that answered. And they leaped upon the altar which was made. And it came to pass at noon that Elijah mocked them, and said, Cry aloud, for he is a god. Either he is talking, or he is pursuing, or he is in a journey, or peradventure he sleepeth, and must be awaked. And they cried aloud, and cut themselves after their manner with knives and lancets, till the blood gushed out upon them. And it came to pass, when midday was past, and they prophesied until the time of the offering of the evening sacrifice, that there was neither voice, nor any to answer, nor any that regarded. And Elijah said unto all the people, Come near unto me. And all the people came near unto him. And he repaired the altar of the Lord that was broken down. And Elijah took 12 stones, according to the number of the tribes of the sons of Jacob, unto whom the word of the Lord came, saying, Israel shall be thy name. And with the stones he built an altar in the name of the Lord. And he made a trench about the altar, as great as would contain 2 measures of seed. And he put the wood in order, and cut the bullock in pieces, and laid him on the wood, and said, Fill 4 barrels with water, and pour it on the burnt sacrifice, and on the wood. And he said, Do it the second time. And they did it the second time. And he said, Do it the third time. And they did it the third time. And the water ran around about the altar, and he filled the trench also with water. And it came to pass at the time of the offering of the evening sacrifice, that Elijah the prophet came near, and said, Lord God of Abraham, Isaac, and of Israel, let it be known this day that thou art God in Israel, and that I am thy servant, and that I have done all these things at thy word. Hear me, O Lord, hear me, that this people may know that thou art the Lord God, and that thou hast turned their heart back again. Then the fire of the Lord fell, and consumed the burnt sacrifice, and the wood, and the stones, and the dust, and licked up the water that was in the trench. And when all the people saw it, they fell on their faces, and they said, The Lord, he is the God, the Lord, he is the God. And Elijah said unto them, Take the prophets of Baal, let not one of them escape. And they took them, and Elijah brought them down to the brook Kishon, and slew them there. And Elijah said unto Ahab, Get thee up, eat and drink, for there is a sound of abundance of rain. So Ahab went up to eat and to drink. And Elijah went up to the top of Carmel. And he cast himself down upon the earth, and put his face between his knees. And he said to his servant, Go up now, look toward the sea. And he went up and looked, and said, There is nothing. And he said, Go again 7 times. And it came to pass at the 7th time that he said, Behold, there ariseth a little cloud out of the sea, like a man's hand. And he said, Go up, say unto Ahab, Prepare thy chariot, and get thee down, that the rain stop thee not. And it came to pass in the meanwhile, that the heaven was black with clouds and wind, and there was a great rain. And Ahab rode, and went to Jezreel. And the hand of the Lord was on Elijah, and he girded up his loins, and ran before Ahab to the entrance of Jezreel.